ಶ್ರೀಮಂತ ಬಡವ ಎಂಬ ಭೇದವನ್ನು ಮಾತಾಡುವುದನ್ನು ಖಂಡಿಸಿದ್ದಾರೆ. ಈ ಖಂಡನೆಗೆ ಅರ್ಥವಿದೆ. ಏಕೆಂದರೆ ಬಸವಣ್ಣನವರು ಹಿರಿಯ ಅಧಿಕಾರದಲ್ಲಿದ್ದರೂ ತಮ್ಮ ಸಮಸ್ತ ಐಶ್ವರ್ಯವನ್ನು ಭಕ್ತರಿಗಾಗಿ ಅರ್ಪಿಸಿ ಬಡತನವನ್ನು ಆಶ್ರಯಿಸಿದ್ದರು. ತಮಗಾಗಿ, ತಮ್ಮ ಸಂಸಾರಕ್ಕಾಗಿ ನಾಳೆಗೆ ಬಹುದಾದ ಸ್ವಲ್ಪವನ್ನೂ ಉಳಿಸಲಿಲ್ಲ. ಅವರು ಹೊನ್ನಿನೊಳಗೊಂದು ದೊರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ. ಅವರು ಕೂಡಲ ಸಂಗಮ ದೇವನನ್ನು ಪ್ರಾರ್ಥಿಸಿರುವುದು ಬಡತನವನ್ನು ಅನುಗ್ರಹಿಸು ಎಂಬುದಾಗಿ. ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯ, ಕೋಡು ದೇವ ಎನ್ನ ಕೈಯಲ್ಲೊಂದು ಕರಿಕೆಯ. ಮೃಡದೇವ ಶರಣೆಂದು ಭಿಕ್ಷಕ್ಕೆ ಹೋದರೆ ಅಲ್ಲಿ ನಡೆದೇವ ಎಂದೆನಿಸು ಕೂಡಲ ಸಂಗಮ ದೇವ. ಬಸವಣ್ಣನವರ ಜೀವನ ಚರಿತ್ರೆಯನ್ನು ನೋಡಿದರೂ ಇದೇ ಭಾವನೆ ಪುಷ್ಟಿಗೊಳ್ಳುತ್ತದೆ. ಬಸವಣ್ಣನವರು ಬಡವರ ಪ್ರತಿನಿಧಿಗಳು, ಬಡವರ ಪಕ್ಷದವರು. ಅವರು ಬಡವರಿಗೆ ಮಾನ, ಗೌರವ, ಆತ್ಮವಿಶ್ವಾಸಗಳನ್ನು ತಂದುಕೊಟ್ಟವರು. ಕುಲ, ಜಾತಿ, ಐಶ್ವರ್ಯ ಎಂಬ ಭೇದವಿಲ್ಲದೆ ಎಲ್ಲರ ಮನೆಗಳಿಗೂ ಹೋಗಿ ಅವರ ಕಿಂಕರನಂತೆ ವರ್ತಿಸಿರುವುದನ್ನು ಅವರ ಜೀವನ ಚರಿತ್ರೆಗಳು ಕೊಂಡಾಡಿವೆ. ಈ ದೃಷ್ಟಿಯಿಂದ ಅವರೊಬ್ಬರು ನಿಜವಾದ ಸಮಾಜವಾದಿಗಳು, ಸಮತಾವಾದಿಗಳು. ಅವರ ಕ್ರಾಂತಿ ಮುಖ್ಯವಾಗಿ ಬಡವರ ವರ್ಗದಲ್ಲಿ ನಡೆದ ಕ್ರಾಂತಿ. ಬಡವರಿಂದ, ಬಡವರಿಗಾಗಿ, ಬಡವರಿಗೋಸ್ಕರ ನಡೆದ ಕ್ರಾಂತಿ.